ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಖುಷಿ ಮೌನ ಕಲೆಕ್ಷನ್. ನನಗೆ ಇವತ್ತು ಚಿಕ್ಕಬಿದ್ರಕಲ್ಲಿಂದ ಲಾವಣ್ಯ ಅನ್ನೋರು ಆರೆಂಜ್ ಮತ್ತು ಪಿಂಕ್ ಕಲರ್ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನಗೆ ಇವತ್ತು ಮೀಶೋದಿಂದನೂ ಕೂಡ 3 ಸ್ಯಾರಿ ಬುಕ್ ಆಗಿತ್ತು. ನಾನು ಲೇಬಲ್ನ ಜನ್ರೇಟ್ ಮಾಡಿಕೊಂಡು ಪ್ರಿಂಟ್ ಆಗಿಸ್ಕೊಂಡು ಈಗ ಸ್ಯಾರಿನ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರಿಗೂ ಕಾಮನ್ ಕ್ವೆಶ್ಚನ್ ಏನಪ್ಪ ಅಂತಂದರೆ, ಮೀಶೋದಲ್ಲಿ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂತಂದರೆ ಮೀಶೋ ಬಾರ್ಕೋಡ್ ಕವರು ಇರಲೇಬೇಕಾ ಅಂತ ಹೇಳಿ. ಇರಲೇಬೇಕು ಅಂತ ಏನಿಲ್ಲ, ಮಾಮೂಲಿ ಪ್ಯಾಕಿಂಗ್ ಕವರ್ ಕೂಡ ಯೂಸ್ ಮಾಡ್ಬೋದು. ಆದರೆ ಏಕೆ ಮೀಶೋ ಬಾರ್ಕೋಡ್ ಕವರ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನಾನು ಕೂಡ ಇವತ್ತು ಮೀಶೋ ಬಾರ್ಕೋಡ್ ಕವರ್ನ ತರಿಸ್ಕೊಂಡಿದ್ದೆ. ಹಾಗೆ ಹೇಗೆ ಸ್ಕ್ಯಾನ್ ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಕ್ಕೆ ಮೀಶೋ ಬಾರ್ಕೋಡ್ ಕವರ್ನ ಯೂಸ್ ಮಾಡಬೇಕಪ್ಪ ಅಂತಂದರೆ, ಕಸ್ಟಮರ್ ರಿಟರ್ನ್ಸ್ ಮತ್ತು ಕ್ಲೇಮ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವೀಗ ಒಂದು ಪ್ರಾಡಕ್ಟ್ನ ಕಸ್ಟಮರ್ಗೆ ಸೇಲ್ ಮಾಡಿರ್ತೀವಿ ಅಂತಂದರೆ, ಕಸ್ಟಮರು ರಿಟರ್ನ್ ಮಾಡ್ತಾರೆ ಅಂದಾಗ ಆ ಪ್ರಾಡಕ್ಟು ನಮ್ಮದೇ ಆಗಿರಬೇಕು ಮತ್ತು ನಮ್ಮ ಪ್ರಾಡಕ್ಟು ನಮಗೆ ಬರಬೇಕು ಅಂತಂದರೆ ನಾವು ಮೀಶೋ ಬಾರ್ಕೋಡ್ ಕವರ್ನ ಯೂಸ್ ಮಾಡಬೇಕು. ಯಾಕೆ ಅಂದರೆ ಕೊರಿಯರಲ್ಲಿ ಪ್ರಾಡಕ್ಟು ಮಿಸ್ಪ್ಲೇಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಒಂದು ಯೂನಿಕ್ QR ಕೋಡ್ ಇರುತ್ತೆ, ಅದಕ್ಕೆ ಒಂದು ನಂಬರ್ ಇರುತ್ತೆ. ಈ ಕೋಡ್ನ ನಮ್ಮ ಲೇಬಲ್ ಮೇಲೆ ಇರೋ AWO ನಂಬರ್ಗೆ ಲಿಂಕ್ ಮಾಡಿರ್ತೀವಿ. ಅದರಿಂದ ಕೊರಿಯರ್ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು. ಈಗ ಹೇಗೆ ಸ್ಕ್ಯಾನ್ ಮಾಡೋದು ಅಂತ ನೋಡೋಣ. ಮೀಶೋ ಹೋಮ್ ಪೇಜ್ನ ಓಪನ್ ಮಾಡಿ, ಪ್ಯಾಕೆಟ್ ಸ್ಕ್ಯಾನ್ ನೌ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆಗ ನೆಕ್ಸ್ಟು ನಾವು ಅಲ್ಲಿ ಗಾಟ್ ಇಟ್ ಅಂತ ಕೊಡಬೇಕು. ಗಾಟ್ ಇಟ್ ಅಂತ ಕೊಟ್ಟರೆ ನಮಗೆ ಒಂದು ಕ್ಯಾಮ್ರಾದಲ್ಲಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಆ ಸ್ಕ್ಯಾನರಿಂದ ಫಸ್ಟು ನಾವು AWB ನಂಬರ್ನ ಲಿಂಕ್ ಮಾಡಿ, ನೆಕ್ಸ್ಟು ನಾವು QR ಕೋಡ್ನ ಲಿಂಕ್ ಮಾಡಬೇಕು. ಇದೆರಡು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಇದನ್ನು ಹೇಗಪ್ಪ ಚೆಕ್ ಮಾಡೋದು ಅಂತಂದರೆ, ರೆಡಿ ಟು ಶಿಪ್ ಟ್ಯಾಬಲ್ಲಿ ಇದು ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇಷ್ಟು ಮೀಶೋ ಬಾರ್ಕೋಡ್ ಕವರ್ಸ್ ಬಗ್ಗೆ ಆಗಿರುತ್ತೆ. ಇದೇ ರೀತಿ ನಿಮ್ಗೆ ಏನಾದರೂ ಮೀಶೋ ಎನ್ಕ್ವೈರೀಸ್ ಏನಾದರೂ ಇತ್ತು ಅಂತಂದರೆ DM ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.